ನನ್ನ ಹೆಸರು ಗೀತಾ, ಕವನಾಕ ಸ್ಟೂಡೆಂಟ್. ಮಿನಿ ಮೇಕರ್ಸ್ ಮೇಕಪ್ ಅಕಾಡೆಮಿ. 3 months ಬ್ಯಾಕ್ ನನಗೆ ಮೇಕಪ್ ಬಗ್ಗೆ ಏನೂ ನಾಲೆಜ್ ಇರಲಿಲ್ಲ, ಝೀರೋ ಅಂತಲೇ ಹೇಳ್ಬೋದು. ನನಗೆ 100% ಮೇಕಪ್ ಬಗ್ಗೆ ಹೇಳ್ಕೊಟ್ಟು ಇಷ್ಟು ನನಗೆ ಕಾನ್ಫಿಡೆನ್ಸ್ ತುಂಬಿರೋದು ಕವನ ಅಕ್ಕ. ಸೊ ನಾವು ದುಡ್ಡು ಕೊಟ್ಟಿದ್ದೀವಿ, ಮೇಕಪ್ ಹೇಳ್ಕೊಡ್ಬೇಕು ಆ ಥರ ಆ್ಯಟಿಟ್ಯೂಡ್ ಅಲ್ಲ. ಅವ್ರು ನನಗೆ ಫ್ರೆಂಡ್ಲಿಯಾಗಿ ಹೇಳ್ಕೊಡ್ತಾರೆ, ಹೋಮ್ಲಿ ಫೀಲ್ ಕೊಡ್ತಾರೆ, ಅಷ್ಟು ಚೆನ್ನಾಗಿ ಗೈಡ್ ಮಾಡ್ತಾರೆ, ಕಾನ್ಫಿಡೆಂಟಾಗಿ ನಮಗೆ ಟೀಚ್ ಮಾಡ್ತಾರೆ. ಮತ್ತು ಅವ್ರು ಹೇಳ್ಕೊಡೋ ರೀತಿ ಎಲ್ಲನೂ ತುಂಬಾ ಚೆನ್ನಾಗಿರುತ್ತೆ. ಏನೂ ಗೊತ್ತಿಲ್ಲದೆ ಇರೋ ನನಗೇನೆ ಇಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅಂದರೆ ಅವ್ರ ಕಾನ್ಫಿಡೆನ್ಸ್ ಲೆವೆಲ್ನ ನಾವು ಅಪ್ರಿಷಿಯೇಟ್ ಮಾಡಲೇಬೇಕು. ಮತ್ತು ಅವ್ರ ಟೀಚಿಂಗ್ ಸ್ಕಿಲ್ ಇದೆಯಲ್ಲ, ಅದು ತುಂಬಾ ಇಷ್ಟ ಆಯಿತು ನನಗೆ. ನಾನು ಎಷ್ಟು ಕ್ರಾಸ್ ಕ್ವಶನ್ ಮಾಡಿದ್ರು, ಯಾವ ಥರ ಕ್ವಶನ್ ಮಾಡಿದ್ರು, ಮತ್ತು ಪದೇ ಪದೇ ಅದನ್ನೇ ಕೇಳಿದ್ರು ಅಷ್ಟು ತಲೆ ತಿಂದಿದ್ದೀನಿ ಅಕ್ಕಗೆ ನಾನು. ಆದರೆ ಅವರು ಒಂದಕ್ಕೂ ಕೋಪ ಮಾಡ್ಕೊಂಡಿಲ್ಲ, ಬೇಜಾರು ಮಾಡ್ಕೊಂಡಿಲ್ಲ. ನಾನು ಯಾಕೆ ಇವಳಿಗೆ ಹೇಳ್ಬೇಕು ಅನ್ನೋ ಒಂದು ಆ್ಯಟಿಟ್ಯೂಡ್ ತೋರಿಸಿಲ್ಲ. ಅಷ್ಟು ಚೆಂದ ಹೇಳ್ಕೊಟ್ಟಿದ್ದಾರೆ. ಎಷ್ಟು ಕ್ವೆಶನ್ ಮಾಡಿದ್ದೀನಿ ಅಂದರೆ ನೇಲ್ಸ್ಗಂತೂ ತುಂಬಾ ಕ್ವೆಶನ್ ಮಾಡಿದ್ದೀನಿ. ಅದನ್ನು ನೀಟಾಗಿ ನನಗೆ ಅರ್ಥ ಆಗೋ ಥರ ಹೇಳ್ಕೊಟ್ಟು ನನಗೆ ಒಂದು ನೇಲ್ಸ್ ಮತ್ತು ಮೇಕಪ್ ಕೋರ್ಸ್ನ ನೀಟಾಗಿ ಅರ್ಥ ಮಾಡಿಸಿ ನನ್ನ ಫ್ಯೂಚರ್ಗೆ ಹೆಲ್ಪ್ ಆಗೋ ಥರ ಮಾಡಿದ್ದಾರೆ. ಸೊ ದಿಸ್ ಇಸ್ ಮೈ ಫ್ಯೂಚರ್. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಥ್ಯಾಂಕ್ ಯು ಅಷ್ಟೇ. ನನಗೆ ಏನೂ ಹೇಳೋಕ್ಕಾಗ್ತಿಲ್ಲ, ಅಷ್ಟು ಖುಷಿಯಾಗಿದ್ದೀನಿ ನಾನು. ನನಗೆ ಎಷ್ಟೋ ಕಾನ್ಫಿಡೆನ್ಸು ಮತ್ತು ಅಕ್ಕನಿಂದ ನನಗೆ ಎಷ್ಟೋ ತಿಳ್ಕೊಂಡಿದ್ದೀನಿ ಸಹ. ಬರೀ ಮೇಕಪ್ ನೇಲ್ ಅಂತ ಅಲ್ಲ, ತುಂಬ ವಿಷಯಗಳು ತಿಳ್ಕೊಂಡಿದ್ದೀನಿ. ನೆಕ್ಸ್ಟ್ ಇಯರ್ ಜಾಯಿನ್ ಆದರೆ ಗೊತ್ತಾಗುತ್ತೆ ಯಾಕೆ ಇಷ್ಟೊಂದು ಹೇಳ್ತಿದ್ದಾಳೆ ಅನ್ನೋದು. ನಮಗೆ ಇಲ್ಲಿದ್ದಾಗ ಮಾತ್ರ ಅದು ಅರ್ಥ ಆಗೋದು ಏನು ಅಂತ. ಸುಮ್ಮನೆ ನಾವು ಹೇಳಿದ್ರೆ ಅರ್ಥ ಆಗಲ್ಲ ಅದು. ಅಕ್ಕನಿಂದ ನಾನು ತುಂಬ ವಿಷಯ ತಿಳ್ಕೊಂಡಿದ್ದೀನಿ, ಎಕ್ಸೆಪ್ಟ್ ದಿಸ್. ಆ್ಯಂಡ್ ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ಸೋ ಮಚ್.